ಪರಶುರಾಮರು ಕ್ಷತ್ರಿಯರ ವಿರುದ್ಧ ಯುದ್ಧಕ್ಕೆ ಏಕೆ ಇಳಿದರು ಎನ್ನುವ ವಿಡಿಯೋ ಇದಾಗಿದೆ. ಮೊದಲನೇ ಭಾಗ ನೋಡದಿದ್ದರೆ ನಮ್ಮ ಪೇಜ್ನಲ್ಲಿ ನೀವು ನೋಡಬಹುದು. ಒಮ್ಮೆ ಮಹಾಬಲಶಾಲಿಯಾದ ಕಾರ್ತಿವೀರ್ಯಾರ್ಜುನನು ಜಮದಗ್ನಿ ಮಹರ್ಷಿ ಆಶ್ರಮಕ್ಕೆ ಬಂದನು. ಅಲ್ಲಿ ಇದ್ದ ಕಾಮಧೇನು ಎಂಬ ದೈವಿಕ ಹಸುವನ್ನು ನೋಡಿ ಅವನಿಗೆ ಆಸೆ ಹುಟ್ಟಿತು. ಜಮದಗ್ನಿ ಮಹರ್ಷಿಗಳು ಅದನ್ನು ಕೊಡಲು ನಿರಾಕರಿಸಿದರು. ರಾಜನು ಬಲವಂತವಾಗಿ ತೆಗೆದುಕೊಳ್ಳಲು ಯತ್ನಿಸಿದನು. ಈ ಅವಮಾನವನ್ನು ಕಂಡ ಪರಶುರಾಮನು ಕೆರಳಿದರು. ನರ್ಮದಾ ನದಿಯ ತೀರದಲ್ಲಿ ಭೀಕರ ಯುದ್ಧ ನಡೆಯಿತು. 1000 ತೋಳುಗಳ ಶಕ್ತಿ ಹೊಂದಿದ್ದ ಸಹಸ್ರಬಾಹು ಕಾರ್ತಿವೀರ್ಯಾರ್ಜುನನು ಪರಶುರಾಮರು ಸಂಹರಿಸಿದರು. ಆದರೆ ಕತೆ ಅಲ್ಲಿಗೆ ಮುಗಿಯಲಿಲ್ಲ. ಪ್ರತಿಕಾರಕ್ಕಾಗಿ ಕಾರ್ತಿವೀರ್ಯಾರ್ಜುನನ ಪುತ್ರರು ಆಶ್ರಮದ ಮೇಲೆ ದಾಳಿ ಮಾಡಿದರು. ಯಾಗದಲ್ಲಿ ತೊಡಗಿದ್ದ ಜಮದಗ್ನಿ ಮಹರ್ಷಿಯನ್ನು ಕ್ರೂರವಾಗಿ ಕೊಂದರು. ತಂದೆಯ ದೇಹದ ಮೇಲೆ 21 ಗಾಯಗಳ ಗುರುತು ಕಂಡ ಪರಶುರಾಮರು ಪ್ರತಿಜ್ಞೆ ಮಾಡಿದರು, ಈ ಅಧರ್ಮಿ ಕ್ಷತ್ರಿಯರ ವಂಶವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೇನೆ. ಆ ಪ್ರತಿಜ್ಞೆಯಂತೆ ಅವರು 21 ಬಾರಿ ಭೂಮಿಯನ್ನು ಸುತ್ತಿ ಕ್ಷತ್ರಿಯರನ್ನು ಸೋಲಿಸಿದರು. ಆದರೆ ನಂತರ ನಡೆದದ್ದು ಇನ್ನೂ ಅಚ್ಚರಿಯ ಸಂಗತಿ. ಈ ಭೂಮಿಯನ್ನು ಗೆದ್ದ ಪರಶುರಾಮ ಅದನ್ನೆಲ್ಲ ಋಷಿ ಕಶ್ಯಪರಿಗೆ ದಾನ ಮಾಡಿದರು. ನಂತರ ಕರಾವಳಿ ಭಾಗಕ್ಕೆ ಯಾಕೆ ಬಂದರು ಅನ್ನುವ ವಿಡಿಯೋ ಮುಂದಿನ ಭಾಗದಲ್ಲಿ ನಿಮ್ಮ ಮುಂದೆ. ವಿಡಿಯೋ ಇಷ್ಟ ಆದ್ರೆ ಮುಂದಿನ ವಿಡಿಯೋಗಾಗಿ ಪಾರ್ಟ್ 3 ಅಂತ ಕಮೆಂಟ್ ಮಾಡಿ.